₹1700 ಕಡಿಮೆ ಇತ್ತು ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ. ಬಟ್ ಯುದ್ಧ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ 2000 ಗಡಿಗೆ ಬಂದು ನಿಂತು. ಆದರೆ ಅಷ್ಟು ಕೊಟ್ಟರು ಈಗ ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ಗಳು ಅನ್ನೋದು ಹೋಟೆಲ್ ಮಾಲೀಕರ ಆರೋಪ. ಬ್ಲ್ಯಾಕ್ನಲ್ಲಿ 1ಕ್ಕೆ 3 ಪಟ್ಟು ಇಸ್ಕೊಳ್ತಾ ಇದ್ದಾರೆ ಅಂತ. ಇದಕ್ಕೆ ಸರಿಯಾಗಿ ರೇಡ್ಗಳನ್ನು ಮಾಡಿದಾಗ ಅಕ್ರಮವಾಗಿ ದಾಸ್ತಾನಿಟ್ಟಿದ್ದು ಕೂಡ ಕಂಡು ಬರ್ತಾ ಇದೆ. ನೋಡಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಅಂಥವರಿಗೆ ಬಿಸಿ ಮುಟ್ಟಿಸಲಾಗಿದೆ. 21 ಗೃಹ ಬಳಕೆ ಸಿಲಿಂಡರ್ಗಳನ್ನು ತಹಶೀಲ್ದಾರ್ ವಶಕ್ಕೆ ಪಡೆದಿದ್ದಾರೆ. 2 ಬೇಕರಿ 5ಕ್ಕೂ ಹೆಚ್ಚು ಹೋಟ್ಲುಗಳ ಮೇಲೆ ದಾಳಿ ಮಾಡಿ ವಶಕ್ಕೆ ಪಡೆಯಲಾಗಿದೆ. ದಾಳಿ ವೇಳೆ ಕೆಲ ಹೋಟ್ಲುಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಕೂಡ ಕಂಡು ಬಂದಿದೆ. ಇಲ್ಲ, ಬಟ್ ಇವರು ಯೂಸ್ ಮಾಡ್ತಿರೋದಲ್ಲದೆ ಶೇಖರಣೆ ಕೂಡ ಮಾಡಿಟ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸೊ ರೇಡ್ನ ಸಂದರ್ಭ, ಬಟ್ ಈ ರೇಡ್ ಅನ್ನೋದು ಪ್ರತಿದಿನ ಇಂಥದ್ದನ್ನೆಲ್ಲ ರಿಕವರಿ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ಎಲ್ಲ ಕಡೆಗೂ ಅಧಿಕಾರಿಗಳಿಗೆ. ಸೀಮಿತವಾಗಿ ಯಾವುದೋ 1-2 ಹೋಟೆಲ್ ಮೇಲೆ ಮಾತ್ರ ಇವ್ರು ದಾಳಿ ಮಾಡ್ತಾ ಇರೋದು ಮಾತ್ರ ಸಂಶಯಕ್ಕೂ ಕೂಡ ಕಾರಣ ಆಗ್ತದೆ. ತಕ್ಕ ಮಟ್ಟಿಗೆ ರಿಲೀಫು ಅನ್ನೋ ರೀತಿಯಲ್ಲಿ ಹೇಳ್ಬೋದು ನಾವು. ಯಾಕಂದರೆ ನೋಡಿ, KG ಗಟ್ಟಲೆ ಸಿಲಿಂಡರ್ಗಳು ಶೇಖರಣೆ ಆಗಿರೋದು, ಗ್ಯಾಸ್ ಶೇಖರಣೆ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಈ ಥರ ಇನ್ನೂ ಚಿಕ್ಕ ಹೋಟ್ಲುಗಳಲ್ಲೇ ಹೀಗೆ ಅಂದರೆ ದೊಡ್ಡ ಹೋಟೆಲ್ನಲ್ಲಿ ಇನ್ನೆಷ್ಟು ಇಟ್ಟಿರ್ಬೋದು ಅವರು, ಪ್ರಶ್ನೆ ಬರುತ್ತೆ.